1 ಕಪ್ ಮೊಸರು, ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು. ಅಡುಗೆ ಬರ್ದಿರೋರು ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ದಿಢೀರಾಗಿ ಮೊಸರು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂದಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಮೊಸರು ಸಾರು ಮಾಡ್ಕೊಳ್ಳೋದಕ್ಕೆ 1 ಬಟ್ಲು ಗಟ್ಟಿ ಮೊಸರು ತೊಗೊಂಡು ಈ ರೀತಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರು ಸ್ವಲ್ಪ ಗಟ್ಟಿ ಆಗೋಕ್ಕೆ ಒಂದು ಅರ್ಧ ಬಟ್ಲಷ್ಟು ಹುರುಗಡ್ಲೆನ ಈ ರೀತಿ, ಹುರುಗಡ್ಲೆ ಅಂದರೆ ಕಡಲೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಕಡಲೆ ಹಿಟ್ಟು ಮಜ್ಜಿಗೆನಲ್ಲಿ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪನೂ ಗಂಟಿರಬಾರ್ದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಸಾಂಬಾರು ಗಟ್ಟಿಯಾಗುತ್ತೆ, ಜೊತೆಗೆ ರುಚಿಯಾಗುತ್ತೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉದ್ದುದ್ದು ಕಟ್ ಮಾಡಿರೋಂಥ 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಸ್ವಲ್ಪ ಈರುಳ್ಳಿ ರೋಸ್ಟ್ ಆಗೋವರೆಗೂ ಬಾಡಿಸ್ಕೊಂಡ್ರೆ ಈ ಸಾಂಬಾರು ರುಚಿಯಾಗುತ್ತೆ. ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಜ್ಜಿಗೆಗೆ ಈ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಸಾಂಬಾರು ರೆಡಿ ಆಗುತ್ತೆ. ತುಂಬ ಈಸಿ ಅಡುಗೆ. ಬರ್ದಿರೋರು ಬ್ಯಾಚುಲರ್ಸು ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಅನ್ನ ಕೂಗೋಷ್ಟರಲ್ಲಿ ಪಟ್ ಅಂತ ಈ ಸಾಂಬಾರು ರೆಡಿ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.